2023 ವಿಧಾನಸಭಾ ಚುನಾವಣೆ ಹಿನ್ನೆಲೆ ಈಗಾಗಲೇ ಅಭ್ಯರ್ಥಿಗಳು ತಮ್ಮ ನಾಮಪತ್ರ ಸಲ್ಲಿಕೆ ಮಾಡಿ ಭರ್ಜರಿ ಪ್ರಚಾರ ಪ್ರಾರಂಭ ಮಾಡಿದ್ದಾರೆ. ಹಾಗೆ ಪಕ್ಷೇತರ ಅಭ್ಯರ್ಥಿ ಪಾಂಡುರಂಗ ಖರಗ್ ಕಳೆದ 2 ವರ್ಷಗಳಿಂದ ತಾಲೂಕಿನಾದ್ಯಂತ ಸಂಚಾರ ಮಾಡುವ ಮೂಲಕ 2023 ವಿಧಾನಸಭಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಹೊಸದುರ್ಗ ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದಾರೆ. ಇದೇ ನಿಟ್ಟಿನಲ್ಲಿ ಈಗಾಗಲೇ ಪ್ರಚಾರ ಪ್ರಾರಂಭ ಮಾಡಿದ್ದು ಅತಿಘಟ್ಟ, ಗೊಲ್ಲರಹಟ್ಟಿ, ಕೆಲ್ಲೋಡ್, ಲಿಂಗದಹಳ್ಳಿ, ಕುರುಬರಳ್ಳಿ ಹೀಗೆ ಸುತ್ತಮುತ್ತಲಿನ ಗ್ರಾಮಗಳ ಮನೆಗಳಿಗೆ ಭೇಟಿ ನೀಡಿದ್ದು ಮತಯಾಚನೆಯನ್ನು ಪ್ರಾರಂಭಿಸಿದ್ದಾರೆ. ಈ ಸಂದರ್ಭದಲ್ಲಿ ಈ ಊರಿನ ಗ್ರಾಮಸ್ಥರು ಅದ್ದೂರಿಯಾಗಿ ತಮ್ಮ ಗ್ರಾಮಗಳಿಗೆ ಬರ ಮಾಡಿಕೊಂಡಿದ್ದಾರೆ. ಮುಖ ಮಾಡಿ ನಿಮಗೆಲ್ಲರೂ ಗೊತ್ತಿದೆ, ಈ ಬಾರಿ ಚುನಾವಣೆಯಲ್ಲಿ ತಾವೆಲ್ಲರೂ ಹೆಚ್ಚಿನ ಶಿಕ್ಷಣ ಪ್ರೇಮಿ ಪಾಂಡ್ರಂಗಪ್ಪನವರಿಗೆ ಅವಕಾಶ ಮಾಡ್ರಿ. ನಿಮಗೆ ಗೊತ್ತಾಗಿದೆ ಯಾವಾಗ ನಾವು ನಿಮ್ಮ ಪರಿಚಯ ಆದ್ವಿ, ನಾವು ಈ ನಿಮ್ಮ ಊರಿಗೆ ಏನ್ ಮಾಡಿದೀವಿ ಎಲ್ಲದೂ ನಿಮಗೆ ಗೊತ್ತಿದೆ. ಒಂದು ಅವಕಾಶವನ್ನ ನೀವು ಮಾಡ್ಕೊಳ್ಬೇಕು. ಇನ್ನು ಹೆಚ್ಚಿನ ಸೇವೆ ಮಾಡಲಿಕ್ಕೆ ತಾವೆಲ್ಲರೂ ಒಂದು ಅವಕಾಶವನ್ನು ಮಾಡ್ಕೊಳ್ಬೇಕು. ಅತಿಘಟ್ಟ ಅಂದ್ರೆ ಅತಿಯಾದ ಪ್ರೀತಿ ಇರೋ ಊರು ನನಗೆ. ಕಾರಣ ಏನು ಅಂದ್ರೆ ಪ್ರಾರಂಭ ಇಲ್ಲಿಂದನೇ ಒಂದು ನಾನು ಈ ಸಾರ್ವಜನಿಕ ಸೇವೆ, ಸಮಾಜ ಸೇವೆ ಮಾಡಲಿಕ್ಕೆ ಒಂದು ಪ್ರಥಮ ಹೆಜ್ಜೆ ಇಟ್ಟಿದ್ದು ಈ ಊರಿಂದ. ಈ ಮಣ್ಣಿನ ಋಣ ಇದೆ, ತಾವೆಲ್ಲರೂ ಒಂದು ಅವಕಾಶವನ್ನು ಮಾಡಿಕೊಡಿ. ಪ್ರತಿ ಗ್ರಾಮಗಳ ಮನೆಗಳಿಗೆ ಭೇಟಿ ನೀಡಿ ಅಲ್ಲಿನ ಪ್ರಸ್ತುತ ಕುಂದುಕೊರತೆಗಳು ಮತ್ತು ಬದುಕಿನ ಶೈಲಿ, ಮೂಲಭೂತ ಸೌಕರ್ಯಗಳ ವೀಕ್ಷಣೆ, ಉದ್ಯೋಗ ಸಮಸ್ಯೆಗಳ ಬಗೆಗಿನ ವಿವಿಧ ಲೋಪದೋಷಗಳು ಹೀಗೆ ಎಲ್ಲವನ್ನ ವಿಚಾರಿಸುತ್ತಾ ಒಮ್ಮೆ ಈ ಕ್ಷೇತ್ರದಿಂದ ಜನನಾಯಕನಾಗಿ ಕೆಲಸ ಮಾಡಲು ಅವಕಾಶ ಕಲ್ಪಿಸಿಕೊಡಿ ಎಂದು ತಾಲೂಕಿನ ಜನತೆ ಮುಂದೆ ಕೇಳಿಕೊಂಡಿದ್ದಾರೆ. ಅವಕಾಶ ಮಾಡ್ರಿ, ಒಳ್ಳೇದು ಮಾಡೋಣ ಅಂತ ಹೊರಟಿದ್ವಿ. ಅವಕಾಶ ಮಾಡ್ರಿ. ಕ್ಷೇತ್ರ ಅಭ್ಯರ್ಥಿ ಸೇಬು ಹಣ್ಣಿನ ಗುರುತು ಸಾಮಾನ್ಯವಾಗಿ ಸಿಗುತ್ತೆ ನಮಗೆ, ಮತ್ತೆ ತರ್ತೀವಿ ಅವೆಲ್ಲ ಸಿಂಬಲ್. ಅವಕಾಶ ಮಾಡ್ರಿ, ಎದ್ದವ್ರನ್ನ ಆಯ್ಕೆ ಮಾಡಿ ಹಿಂಗಾಗಿದೆ. ಊರ್ ಕಡೆಗೆ ಗಮನ ಕೊಡದೇ ಇರೋರನ್ನ ಆಯ್ಕೆ ಮಾಡಿ ಹಿಂಗಾಗುತ್ತೆ. ನಾವು ಏನು ಅಂತ ನಿಮ್ಗೆ ಸ್ವಲ್ಪ ಸಣ್ಣದಾಗ ಗೊತ್ತು, ಒಳ್ಳೇದು ಮಾಡ್ತೀವಮ್ಮ, ಅಷ್ಟೇ ಹೇಳಬಲ್ಲ. ಅವಕಾಶ ಮಾಡ್ರಿ, ಬರ್ತಿದ್ದೆ ಸರಿ ಇವರು ಹೇಳು. ಇದಕ್ಕೆ ಏನಕ್ಕೆ ಅಷ್ಟೇ ಇದ್ರು ನಾವು ಅವಕಾಶ ಮಾಡ್ರಮ್ಮ. ಪಾಂಡರಂಗಪ್ಪ ಗರ್ಗ ಪಕ್ಷೇತರ ಅಭ್ಯರ್ಥಿಯಾಗಿ ಬರ್ತಾ ಇದ್ದೀನಿ. ಒಂದು ಅವಕಾಶ ಮಾಡ್ರಿ, ಇಲ್ಲಿ ಹೆಚ್ಚಿನ ಸೇವೆ ಮಾಡೋಣ ಮೂರಲ್ಲಿ. ಏನವ ಬರ್ತೀನಿ. ಒಳ್ಳೇದಾಯ್ತು, ಒಂದು ಸ್ವಲ್ಪ ಎಲ್ಲ ಕವರ್ ಮಾಡ್ಕೊ, ಒಳ್ಳೇದ್ರ ಸಲುವಾಗಿ ಮಾಡ್ಕೊ. ನಾವೊಂದು ಒಳ್ಳೆ ಹೆಜ್ಜೆ ಇಡ್ಬೇಕಂತ ಹೊರಟಿದ್ದೀವಿ, ಒಳ್ಳೇದು ಮಾಡೋಣ ನಾವು ಅದಕ್ಕೆ ಸರ್ ಒಳ್ಳೆ ಕಡೆನೇ ಹೆಜ್ಜೆ ಇಡೋದು. ಥ್ಯಾಂಕ್ ಯು. ಹೋಲ್ಡಿಂಗ್ ಮಾಡೋಕೆ ಬಿದ್ದಿದ್ದು ಸರ್ ಇರಲೇಬೇಕು. ಎಷ್ಟು ದಿನ ಹೇಳಿದ್ದಾರೆ ಡಾಕ್ಟ್ರು? ಸರಿ ಹೋಗುತ್ತೆ, ಇದಾಗಿರೋ ಖಡಕ್ಕಾಗಿರೋ ಎಲ್ಲ ಬದುಕು. ಆಮೇಲೆ ಆ ಮಕ್ಕಳು ವಿದ್ಯಾಭ್ಯಾಸದ ಕಡೆ ಮೊದಲನೇ ಗಮನ. ನಾವು ಬಹಳ ಜನ ತಪ್ಪು ತಿಳ್ಕೊಂಡಿದೀವಿ, ಎಲ್ಲಾ ಕೆಲಸ ಮೊದಲು ಮಾಡ್ತೀವಿ, ಮಕ್ಕಳನ್ನ ಹಿಂದಿ ಬಹಳ ತಪ್ಪಾಗುತ್ತೆ. 100 ವರ್ಷ ಬಂದ್ರು ಹಿಂಗೆ ನಿಮ್ಗೇನೋ ಓದ್ಸಕ್ಕೆ ನಾನಿರ್ತೀವಿ, ನಮ್ಮ ಕೈಲಾದ ಸಹಾಯ. ಟೀಚರ್ ಅನ್ನೋದು ನಿನಗೆ ಇಷ್ಟ, ಅದಕ್ಕೆ ನೀವು ಮಾಡಬೇಕಾದ್ದು ಟೀಚಿಂಗ್ ಅಲ್ಲೇನೆ ಲೆಕ್ಚರ್. ಇವತ್ತಿಂದ ಟೀಚರ್ ಅನ್ನೋದಲ್ಲ, ಲೆಕ್ಚರ್ ಆಗಬೇಕು ನಾವು. UGC ಸ್ಕೇಲ್, ಡಿಗ್ರಿ ಸ್ಕೇಲ್ ಲೆಕ್ಚರ್, ಅದು ಟೀಚಿಂಗೇ. ಬಟ್ ದೊಡ್ಡ ಕನಸು, ದೊಡ್ಡ ಬದುಕು.
ಸಣ್ಣ ಕನಸು ಸಣ್ಣ ಬದುಕು ಅಷ್ಟೇ ಸೀಕ್ರೆಟ್. ಇದಕ್ಕೆ ಒಂದೇ ಒಂದು ಹೆಚ್ಚು ಹಾರ್ಡ್ ವರ್ಕ್ ಮಾಡಿ, ಹೆಚ್ಚು ಹಾರ್ಡ್ ವರ್ಕ್ ಮಾಡಿ, ಹೆಚ್ಚು ಹೆಚ್ಚು ಯಾರು ರೇಟಿಂಗ್ ಮಾಡ್ತಾರೋ ಅವ್ರು ಏನು ಬೇಕಾದ್ರೂ ಆಗ್ತಾರೆ. ಆವಾಗ ನೋಡಿ ಕೂತ್ಕೊಂಡೇ ಓದೋಕ್ಕೆ ರೇಟಿಂಗ್ 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 ಆಮೇಲೆ ರೀಡಿಂಗ್ ಯಾರು ಮಾಡ್ತಾರೋ ಈ ಪ್ರಿನ್ಸಿಪಲ್ ಯಾರು ಒಪ್ಕೊಂತಾರೋ ಏನು ಬೇಕಾದ್ರೂ ಸಾಧಿಸ್ಬೋದು. ನಾನು ಸುಮಾರು 21 ತಿಂಗಳ ಹಿಂದೆ ಒಂದು ಜನಸೇವೆ ಮಾಡುವ ಸಲುವಾಗಿ ಸುಮಾರು 346 ಹಳ್ಳಿಗಳಿಗೂ 4-6 ಸರಿ ಭೇಟಿ ಕೊಟ್ಟಿದ್ದೇನೆ. ಅತಿಘಟ್ಟಕ್ಕೂ ಕೂಡ ಭಾಳಷ್ಟು ಸರಿ ಭೇಟಿ ಕೊಟ್ಟಿದ್ದೇನೆ. ಅತಿಘಟ್ಟದ ಜನ ಈ 346 ಹಳ್ಳಿಗಳ ಪೈಕಿ ಬಹಳಷ್ಟು ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥವರು ನನ್ನ ಮೇಲೆ. ಕಾರಣ ಇಷ್ಟೇ, ಈ ಊರಿನವರು ಬಂದು ಒಂದು ಏನು ಸೇವೆ ಮಾಡಬೇಕು, ಈ ಊರ ಆಂಜನೇಯ ಸ್ವಾಮಿ ಒಂದು ಸೇವೆ ಒಂದಿತ್ತು ವಿಶೇಷವಾದದ್ದು. ಅಂಥ ಒಂದು ಸೇವೆಯನ್ನು ಮಾಡಬೇಕು ಅಂತ ಹೇಳಿದಾಗ ನಾವು ಆ ಸೇವೆಯನ್ನು ಒಪ್ಕೊಂಡು ಕೆಲಸ ಮಾಡಿದ್ವಿ. ಹಾಗಾಗಿ ಇವರಿಗೆ ಬಹಳ ಅವತ್ತಿನಿಂದ ಒಂದು ಪ್ರೀತಿ. ನಾನು ಈ ಊರಿಗೆ ನನ್ನ ಮನೆಯವರು ಕುಟುಂಬದವರು ಎಲ್ಲರನ್ನೂ ಬರಮಾಡಿಕೊಂಡ್ರು. ಸುಮಾರು 1 ಕಿಲೋಮೀಟ್ರಿಂದ ನನ್ನನ್ನು ಅದ್ಧೂರಿಯಾಗಿ ಮೆರವಣಿಗೆಯ ಮೂಲಕ 2021 ಫೆಬ್ರವರಿ 16ನೇ ತಾರೀಕು ನನಗೆ ನೆನಪಾಗುತ್ತೆ. ಅವತ್ತು ಇವರು ಕೊಟ್ಟಂತಹ ಒಂದು ಅದ್ಭುತ ಅಭಿಮಾನ, ಒಂದು ಪ್ರೀತಿ ಯಾವತ್ತೂ ನಾನು ಮರೆಯೋದಿಲ್ಲ. ಅಂತಹ ಒಂದು ಅಭಿಮಾನವನ್ನು ತೋರಿಸಿದರು. ಹಾಗಾಗಿ ನಾನು ಸರ್ಕಾರಿ ಸೇವೆಯಿಂದ ರಿಟೈರ್ಡ್ ಆದಮೇಲೆ ಇವರೆಲ್ಲರೂ ಬಂದು, ಸರ್ ನೀವು ಒಂದು ಜನಸೇವೆ ಮಾಡಲಿಕ್ಕೆ, ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ನಿಮ್ಮಂಥವ್ರು ಬೇಕು ಈ ತಾಲೂಕಿಗೆ, ದಯವಿಟ್ಟು ಬನ್ನಿ ಮುಂದಿನ ಚುನಾವಣೆ ನಿಂತ್ಕೊಳ್ಳಿ ಅಂತ ಹೇಳಿದರು. ಹಾಗಾಗಿ ಇವರು ಕೊಟ್ಟಂತಹ ಸಲಹೆ, ನೀವು ಮೊದಲು ಒಂದು ಯಾವ ರೀತಿ ಚುನಾವಣೆಯಲ್ಲಿ ನಿಲ್ಲಬೇಕು ಬಿಡಬೇಕು ಅನ್ನೋದನ್ನು ನಿರ್ಧಾರ ಮಾಡಿ, ಎಲ್ಲ 346 ಹಳ್ಳಿನೂ ಓಡಾಡಿ ಜನರ ಅಭಿಪ್ರಾಯವನ್ನು ತೆಗೆದುಕೊಳ್ಳಿ. ಯಾವುದಾದ್ರು ಪಕ್ಷದಿಂದ ಸ್ಪರ್ಧೆ ಮಾಡಬೇಕು ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡಬೇಕು ಅಂತಕ್ಕೆ ಒಂದು ಸಲಹೆ ಕೊಟ್ಟಂಥವರೇ ಈ ಊರಿನವರು. ಆಗ ನಾನು 346 ಹಳ್ಳಿಗೂ 6 ತಿಂಗಳ ಕಾಲ ಭೇಟಿ ಮಾಡಿ ಸಲಹೆ ಪಡೆದಾಗ 90ರಷ್ಟು ಜನ ನೀವು ಪಕ್ಷೇತರವಾಗಿ ಬರಬೇಕು, ಈ ತಾಲೂಕು ಪಕ್ಷೇತರವಾಗಿ ಬಹಳ ಒಂದು ಚರಿತ್ರೆ ಇದೆ, ಇತಿಹಾಸ ಇದೆ, ಈ ಹೊಸದುರ್ಗದ ಮಣ್ಣಿನ ಗುಣವೋ ಏನೋ ಗೊತ್ತಿಲ್ಲ, ಪಕ್ಷೇತರವಾಗಿ ನಿಂತರೆ ನಿಮಗೆ ಖಂಡಿತ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಎಲ್ಲ ಹಳ್ಳಿಗಳಲ್ಲೂ ಕೊಟ್ಟಂತಹ ಒಂದೇ ಒಂದು ಅಭಿಪ್ರಾಯ. ಈ ಅಭಿಪ್ರಾಯವನ್ನು ನಾನು ಒಂದು ಅಭಿಮಾನವಾಗಿ ಸ್ವೀಕರಿಸಿ, ಮತ್ತೆ ನಾನು ಇನ್ನೂ ಸಮಯ ಇದ್ದಿದ್ದರಿಂದ 1.5 ವರ್ಷ ಇತ್ತು, 2022 ಜನವರಿಯಿಂದ ಸುಮಾರು 12 ತಿಂಗಳ ಕಾಲ ಸುಮಾರು 15,000 ಮನೆಗಳಿಗೂ ಭೇಟಿ ಕೊಟ್ಟಾಗ ಎಲ್ಲರ ಅಭಿಪ್ರಾಯವೂ ಕೂಡ ಇದೇ ಇತ್ತು, ಪಕ್ಷೇತರ ಅಭ್ಯರ್ಥಿಯಾಗಿ ಬರಬೇಕು ಅಂತ. ಹಾಗಾಗಿ ಈ ಒಂದು ಚುನಾವಣಾ ಕಣದಲ್ಲಿ ಇವತ್ತು ನಾಮಿನೇಷನ್ ಹಾಕಿ ಚುನಾವಣಾ ಕಣದಲ್ಲಿ ಉಳಿದಿದ್ದೇನೆ. ಇವತ್ತು ನಾಮಪತ್ರ ಪರಿಶೀಲನೆ ಕೂಡ ಮುಗೀತು, ನಾಮಪತ್ರ ಅಂಗೀಕಾರವಾಗಿದೆ ಅಂತ ಇವತ್ತು ಏನು ನಮ್ಮ ಮಾನ್ಯ ಚುನಾವಣಾಧಿಕಾರಿಗಳು ತಿಳಿಸಿದರು. ಅನಂತರ ಚುನಾವಣಾ ಪ್ರಚಾರದಲ್ಲಿ ಇದುವರೆಗೆ ನಾವು ಎಲ್ಲ ಹಳ್ಳಿಗಳನ್ನು ನಾವು ಕವರ್ ಮಾಡಿದ್ದೇವೆ. ಇನ್ನು ಉಳಿದಂಥ 20 ದಿನಗಳು ಮಾತ್ರ ಇದೆ. ಹಾಗಾಗಿ ಅತಿಘಟ್ಟ ಗ್ರಾಮಸ್ಥರು ಕೂಡ ನಮ್ಮೂರಿಗೆ ಬರಬೇಕು ಅಂತ ಕೇಳಿದ್ರಿಂದ ಎಲ್ಲ ಮನೆಗಳಿಗೂ ಭೇಟಿ ಮಾಡಿ ಇವತ್ತು ಅತ್ಯಂತ ಅಭಿಮಾನವನ್ನು ಇಟ್ಕೊಂಡು ನನ್ನನ್ನು ಇವತ್ತು ಅತಿಘಟ್ಟ ಗ್ರಾಮಸ್ಥರೆಲ್ಲರೂ ಒಂದು ಆಶೀರ್ವಾದ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಹಾಗಾಗಿ ಅವರಿಗೆ ನಾನು ಕೃತಜ್ಞನಾಗಿದ್ದೇನೆ ಅಂತ ಹೇಳ್ತಾ ನನ್ನ ಈ ಒಂದು ಹಳ್ಳಿ ಪ್ರಚಾರ ಅದ್ಭುತವಾಗಿದೆ ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ತಮಗೂ ಕೂಡ ಮಾಧ್ಯಮ ಮಿತ್ರರು ಕೂಡ ಏನು ಒಂದು ಈ ಚುನಾವಣಾ ಪ್ರಚಾರ ಇದೆ, ಈ ಪ್ರಚಾರದಲ್ಲಿ ಒಂದು ಒಳ್ಳೆಯ ಅಂಶಗಳನ್ನು ನೀವು ನಮ್ಮ ಮತದಾರ ಬಂಧುಗಳಿಗೆ ತಿಳಿಸೋದ್ರ ಮೂಲಕ ಒಂದು ಒಳ್ಳೆಯ ಆಯ್ಕೆಯನ್ನು ಹೇಗೆ ಮಾಡಬೇಕು, ಎಂಥವ್ರು ಮಾಡಬೇಕು ಅನ್ನೋದನ್ನು ನೀವು ಹೆಚ್ಚು ಪ್ರಚಾರ ಮಾಡೋದ್ರಿಂದ ಇಂಥವ್ರನ್ನೇ ಆಯ್ಕೆ ಮಾಡಿ ಅಂತ ಹೇಳೋದಲ್ಲ, ಒಂದು ಒಳ್ಳೆಯ ಆಯ್ಕೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಹೆಚ್ಚು ಪ್ರಚಾರ ಮಾಡ್ತಾ ಹೋದ್ರೆ, ನಾನು ಕೂಡ ಕಳೆದ 21 ತಿಂಗಳಿಂದ ನಮ್ಮ ತಾಲ್ಲೂಕಿನಲ್ಲಿ ಬರೋ ಎಲ್ಲ ಜನರಿಗೆ ಇದನ್ನೇ ಹೇಳ್ತಾ ಬರೋದು, ಪಾಂಡುರಂಗಪ್ಪನೇ ಆಯ್ಕೆ ಮಾಡಿ ಅಂತಲ್ಲ, ಯೋಗ್ಯ ವ್ಯಕ್ತಿಯನ್ನು ಆಯ್ಕೆ ಮಾಡಿ, ಇಲ್ಲಾಂದರೆ ಹೊಸದುರ್ಗ ತುಂಬ ಹಿಂದೆ ಹೋಗುತ್ತೆ. ಕಳೆದ 25 ವರ್ಷಗಳಲ್ಲಿ ತಾಲ್ಲೂಕಿನಲ್ಲಿ ಏನು ಅಭಿವೃದ್ಧಿ ಆಗಬೇಕಾಯಿತೋ ಆಗಿಲ್ಲ, ಭಾಳ ಹಿಂದೆ ಇದ್ದೇವೆ ನಾವು. ಯಾವ ರೀತಿ ಹಿಂದೆ ಇದ್ದೇವೆ ಅಂದರೆ ಅಕ್ಕಪಕ್ಕದ ಕ್ಷೇತ್ರಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ಸಾಕು ಸಾಮಾನ್ಯ ಜನರು, ನಾವು ಯಾವ ಕ್ಷೇತ್ರದಲ್ಲಿ ಒಂದಿಷ್ಟು ಮುಂದೆ ಹೋಗಿಲ್ಲ. ಹಾಗಾಗಿ ಏನಾದರೂ ಒಂದು ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ರಾಜ್ಯ ಮಟ್ಟದಲ್ಲಿ ಗುರುಸ್ಕೊಳ್ಳೋ ಅಂಥ ಒಂದು ಕ್ಷೇತ್ರ ಆಗಬೇಕು ಅಂತಂದರೆ ಏನಾದ್ರೂ ಈ ಮುಂದಿನ 5 ವರ್ಷಗಳಲ್ಲಿ ಜವಾಬ್ದಾರಿಯಿಂದ
ನಡ್ಕೊಂಡು ಹೋಗ್ತಕ್ಕಂತಹ ಜವಾಬ್ದಾರಿಯಿಂದ ಕೆಲಸಗಳನ್ನು ಮಾಡ್ತಕ್ಕಂತಹ ಬದ್ಧತೆ ಇರತಕ್ಕಂತಹ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಅಂತಕ್ಕಂಥದ್ದು ನನ್ನ ಮನವಿ. ಗ್ರಾಮಗಳಿಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಚುನಾವಣಾ ಪ್ರೇರಿತ ಬೇಡಿಕೆಗಳಿಗೆ ಪ್ರತಿಕ್ರಿಯಿಸಿದ ಪಾಂಡುರಂಗ ಖರಗ್, ನಾನು ಯಾವುದೇ ಕಾರಣಕ್ಕೂ ಹಣ, ಮದ್ಯ ಮತ್ತಿತರ ಯಾವುದೇ ವಸ್ತುಗಳನ್ನು ಹಂಚಿಕೆ ಮಾಡೋದಿಲ್ಲ. ನನ್ನ ಕೈಲಾದ ಸಹಾಯವನ್ನ ಅವಶ್ಯಕ ಇರುವಂತಹವರಿಗೆ ಕೊಡ್ತೇನೆ ವಿನಃ ನೀವು ಮತ ಹಾಕದೇ ಇದ್ರೂ ಪರವಾಗಿಲ್ಲ. ನಾನು ಯಾವುದೇ ಕಾರಣಕ್ಕೂ ಚುನಾವಣಾ ಪ್ರೇರಿತ ವಸ್ತುಗಳನ್ನು ಕೊಟ್ಟು ನಿಮ್ಮನ್ನ ಓಲೈಕೆ ಮಾಡುವಂತಹ ಕೆಲಸಗಳನ್ನ ಎಂದಿಗೂ ಮಾಡೋದಿಲ್ಲ, ಮುಂದೆಯೂ ಕೂಡ ಮಾಡೋದಿಲ್ಲ ಎಂಬ ಹೇಳಿಕೆಯನ್ನ ನೀಡುವ ಮೂಲಕ ಮತದಾನದ ಬಗ್ಗೆ ಇದೇ ಸಂದರ್ಭದಲ್ಲಿ ಜಾಗೃತಿಯನ್ನು ಕೂಡ ಮೂಡಿಸಿದ್ದಾರೆ. ನಾವು ಹಂಗೆ ಸ್ಪಂದಿಸ್ತೀವಿ, ನಮ್ಮ ಕೈಲಾದ ಸಹಾಯವನ್ನು ಮಾಡ್ತೀವಿ, ನೆರವು ಕೊಡ್ತೀವಿ. ನೀವೇನು ಚಿಂತೆ ಮಾಡಬೇಡ್ರಿ, ನಿಮ್ಮ ಊರಿನ ಮಗ ನಾವು ನಡ್ಕೊಳ್ಳೋ ರೀತಿನೂ ನೋಡ್ರಿ. ನಾವು ಹೇಗಿರ್ತೀವಿ ಅಂತ ನೀವಂತೂ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿರಿ, ಇದೊಂದು ಸರಿ ಅವಕಾಶ ಮಾಡಿ. ಎಂದು ಅಷ್ಟೇ ಇವತ್ತೆಲ್ಲ ನಮ್ಮೂರಿಗೆ ಕೆಲಸ ಕಾರ್ಯಕ್ಕೆ ನೀನು ಕಳಿಸ್ತಿರೋದ್ರಿಂದಲೂ ನಾವು ಅವತ್ತಿನಿಂದಲೂ ನಾವು ಹಂಗೆ ಅದೇ ಮಾತಾಡ್ತಾ ಇದೀವಿ. ಇನ್ನೊಂದಿನ ಸಹಾಯ ಮಾಡಿಕೊಂಡು ಹೋಗ ಅಂತ ದುಡ್ಡು ಹಂಚಿ ಚುನಾವಣೆ ಮಾಡಲ್ಲ. ಏನು ಓಟ್ ಹಾಕ್ತಿದ್ರು ಪರವಾಗಿಲ್ಲ ಜನ, ನಾನು ಮಾತ್ರ ಹಂಗೆ. ಇನ್ನು ಉಳಿದಾರ ದುಡ್ಡು ಹಂಚ್ತಾರೋ ಎಂಡ ಹಂಚ್ತಾರೋ ಗೊತ್ತಿಲ್ಲ ಅಂತ. ನಾನು ಹೋಗೋ ದಾರಿ ಹಿಂಗಿದೆ. ಇವರಿಗೆ ತೊಂದರೆ ಇದೆ, ನನ್ನ ಕೈಲಿ ಏನಾಗುತ್ತೆ ನೆರವು ಮಾಡ್ತೀನಿ. ಕುಮಾರ್ ಆಯ್ತಲ್ಲ, ಬರ್ಲೇನಪ್ಪ. ಕ್ಯಾಮರಾಮ್ಯಾನ್ ಲೋಕೇಶ್ ಜೊತೆ ಕಾವೇರಿ, ನ್ಯೂಸ್ 10 ಸುದ್ದಿವಾಹಿನಿ.